ಈ ಕ್ಲೈಮೇಟ್ನಾಗ ನರ್ಗಿಸ್ ಮಂಡಕ್ಕಿ ಇರಬೇಕು, ಮಿರ್ಚಿ ಇರಬೇಕು, ಅದು ದಾವಣಗೆರೆದಾಗಿರ್ಬೇಕು. ದಾವಣಗೆರೆ ಬಜ್ಜಿ ತಿನ್ಬೇಕಂತಾನೆ ಎಷ್ಟೋ ಕಸ್ಟಮರ್ ವೇಟ್ ಮಾಡ್ಬಿಟ್ಟು ಹೋಗ್ತಾರೆ ಸರ್. ಹೌದು, ಕಟ್ಲೆಟ್ ಸಮೇತನೂ ದಾವಣಗೆರೆಯಿಂದ ತರಿಸ್ತೀವಿ. ಅಲ್ಲಿ ಐತೆ ನೋಡ್ರಿ ಪಾಯಿಂಟ್. ಅಲ್ಲಿಗೆ ನಿಮ್ಮ ಇದು ನರ್ಗಿಸ್ ಮಂಡಕ್ಕಿದು ಒಗ್ಗರಣೆ ರೆಡಿ. ಒಗ್ಗರಣೆ ರೆಡಿ ಸರ್. ಓಕೆ, ನೋಡೋಣ. ನೋಡಿ ಇಲ್ಲಿ ಮಂಡಕ್ಕಿ ನೋಡಿ, ಮಂಡಕ್ಕಿ ನೋಡಿದ್ರೆ ಯಾವ ತರ ಇದೆ ಅಂತ. ಇದು ದಾವಣಗೆರೆಯಿಂದ ಬರುತ್ತಿದ್ದು. ಇದು ದಾವಣಗೆರೆಯಿಂದ ಬಟ್ಟಿಯಿಂದನೇ ತರಿಸ್ತೀವಿ ಸರ್ ನಾವು. ಆ ಬಿದ್ದಾಗ ಸೌಂಡ್ ನೋಡ್ರಿ. ಕರೆಕ್ಟ್ ಸರ್, ಕರೆಕ್ಟ್. ಹಿಂಗೆ ನೋಡಿದ್ ನಾನು ದಾವಣಗೆರೆಗೆ. ಈಗ ಬಂತು ನೋಡಿ ಸರ್, ಇದಕ್ಕೊಂದು ಅಂದ ಅಂದ್ರೆ ಅಂದ ಚಂದ ಅಂದ್ರೆ ಮೆಣಸಿನಕಾಯಿ ಸರ್ ಇದು. ವಾ 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 ವಾ, ಹಿಂಗೆ ಬರಬೇಕು. ಇದೇ ರೀತಿ ಈ ಲೇಪನ ಆಗಿರಬೇಕು ಮಸಾಲ ಮಂಡಾಳ ಮೇಲೆ, ಅಂದ್ರೆ ಮಂಡಕ್ಕಿ ಮೇಲೆ. ದಾವಣಗೆರೆ ಅನ್ಕೊಂಡ್ಬಿಟ್ಟಿದ್ದೆ ನಾನು. RPC ಲೇಔಟ್ ವಿಜಯನಗರ ಇದು. ನೋಡಿ ವೀಕ್ಷಕರೇ, ಸ್ವಾಸ್ಥ್ಯ ಆರೋಗ್ಯ RPC ಲೇಔಟ್. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ವಿಜಯನಗರದ RPC ಲೇಔಟ್ ಅಲ್ಲಿ ನಮಗೆ ದಾವಣಗೆರೆದ ಒಂದು ಹೋಟ್ಲ್ ಇದೆ. ಬಸವರಾಜ್ ಅಂತ ದಾವಣಗೆರೆಯಿಂದ ಬಂದು ಇಲ್ಲಿ ಅದ್ಭುತವಾದ ಒಂದು ಹೋಟೆಲ್ ಶುರು ಮಾಡಿದ್ದಾರೆ, ಸ್ವಾಸ್ಥ್ಯ ಕೆಫೆ. ನಮಗೆ ದಾವಣಗೆರೆ ಹೋದ್ರೂ ಸಿಗುತ್ತೆ ನಮಗೆ ನರ್ಗಿಸ್ ಮಂಡಕ್ಕಿ, ಅದ್ಭುತ ರುಚಿ. ಬಟ್ ಇಲ್ಲಿ ಬೆಂಗಳೂರಿನ ವಿಜಯನಗರಲ್ಲ ನರ್ಗಿಸ್ ಮಂಡಕ್ಕಿ ಸಿಗುತ್ತಂದ್ರೆ ಬನ್ನಿ, ಬಸವರಾಜ್ ಇರ್ತಾರೆ, ಅವ್ರು ಮಾತಾಡ್ಸ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಓಹೋ, ವೆಲ್ಕಮ್ ಸರ್. ಏನಿದೆ ಬುಕೆ ಎಲ್ಲ ಕೊಟ್ಬಿಟ್ರಿ ಇವತ್ತು? ನೀವು ಬರ್ತಾ ಇರೋದೇ ಖುಷಿ ಸರ್. ಹೌದಾ? ನಾವು ಬಂದಿರೋದೇ ನಮಗೆ ದಾವಣಗೆರೆ ನರ್ಗಿಸ್ ಮಂಡಕ್ಕಿ ಅಂದ್ರೆ ಅದು ಬೆಂಗಳೂರು ಸಿಗುತ್ತೆ ಅಂದ್ರೆ ಭಾಳ ಖುಷಿ. ಇದು ಹೆಂಗ್ ಸರ್ ಐಡಿಯಾ ಬಂತು ಈ ಒಂದು ಸ್ವಾಸ್ಥ್ಯ? ಸರ್ ಫಸ್ಟ್ ಆಫ್ ಆಲ್ ನಮ್ಮ ಸ್ವಾಸ್ಥ್ಯ ಅನ್ನೋದು ಏನ್ ಸೂಚಿಸುತ್ತೆ ಅಂದ್ರೆ ಹೆಲ್ದಿ ಆಹಾರ ಪದ್ಧತಿ. ಹಾಗಾಗಿ ನಾವು ದಾವಣಗೆರೆಯವರು, ಅದರಲ್ಲಿ ದಾವಣಗೆರೆ ಆಗಿರೋದ್ರಿಂದ ನಮಗೂ ಏನೋ ಆಸೆ ಸರ್, ನಮ್ಮ ಸ್ಪೆಷಲ್ ಎಲ್ಲ ನಮ್ಮ ಸ್ಪೆಷಲ್ ಡಿಶಸ್ನೆಲ್ಲ ಬೆಂಗಳೂರಲ್ಲಿ ತೋರಿಸ್ಬೇಕಂತ ಹೇಳ್ಬಿಟ್ಟು. ನಾವು ದಾವಣಗೆರೆಗೆ ಹೋದ್ರೆ ಇದನ್ನ ಬಿಡಂಗೇ ಇಲ್ಲ. ಬಟ್ ರೆಸಿಪಿ ನಾವು ದಾವಣಗೆರೆ ಸಿಗುತ್ತೆ ಅನ್ಕೊಂಡ್ವಿ, ಅಷ್ಟು ಸುಲಭ ಅಲ್ಲ. ಇವತ್ತು ನೀವು ನಮಗೆ ತೋರಿಸ್ತಿರಲ್ಲ, ಬನ್ನಿ ಸರ್ ತೋರ್ಸೋಣ. ಅದಕ್ಕೆ ನರ್ಗಿಸ್ ಮಂಡಕ್ಕಿ ರೆಸಿಪಿ ಸಿಗುತ್ತೆ ವೀಕ್ಷಕರೇ. ಬನ್ನಿ ಕಿಚನ್ಗೆ ಹೋಗ್ಬಿಡೋಣ. ಬನ್ನಿ ಸರ್ ಹೋಗವ. ಬಸವರಾಜ್ ದ್ವಯರು ನೋಡ್ರಿ, ಬಸವರಾಜು ಎಲ್ಲಿಂದ? ದಾವಣಗೆರೆಯಿಂದನೇ. ಇಲ್ಲಿ ಬಹಳಷ್ಟು ಜನ ಉತ್ತರ ಕನ್ನಡ ಇದ್ದಾರೆ, ತುಂಬಾ ಜನ ಇಷ್ಟಪಡುವಂಥದ್ದು. ಹೌದೌದು. ಅದನ್ನೇ ನಾವು ದಾವಣಗೆರೆ ಆಗ್ಬಿಟ್ಟು ಮೂಲತಃ ನಾವು ಸ್ಟಾರ್ಟ್ ಮಾಡೋಣ, ನಮ್ಮಲ್ಲಿ ಇಲ್ಲಿ ನಮ್ಮ ದಾವಣಗೆರೆ ಟೇಸ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಅದು ಇರಬೇಕು ಮೇನ್. ಇವತ್ತು ನೀವು ಹೋಟೆಲ್ ಕರೆಕ್ಟಾಗಿ ಹೋಟೆಲ್ಗೆ ಮಾಡೋವಂಥ ಟೈಮ್ ಬಂದಿದ್ದೀವಿ. ಈ ಹೋಟ್ಲಿಗೋಸ್ಕರ ಏನು ರೆಡಿ ಮಾಡ್ಕೊಂಡಿರಿ, ಎಷ್ಟು ಕ್ವಾಂಟಿಟಿ? ಸರ್ ನಾವು ಇವತ್ತು ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ತೋರಿಸ್ತಾ ಇದೀವಿ ಸರ್. ನರ್ಗಿಸ್ ಮಂಡಕ್ಕಿ ಅಂತ ನಾವು ದಾವಣಗೆರೆಗೆ ಹೋಗ್ಬೇಕಾಗಿತ್ತು. ಪ್ರತಿ ಸಲ ಟೇಸ್ಟ್ ಮಾಡೋಕ್ಕೂ ಅಲ್ಲೇ ಹೋಗ್ಬೇಕು. ಇಂಥ ಅದ್ಭುತವಾದ ಒಂದು ರೆಸಿಪಿಗಾಗಿ ಕಾಯ್ತಿದ್ವಿ ನಾವು. ಅಲ್ಲಿಗೆ ಹೋಗ್ಬೋದು. ಇಲ್ಲಿ ಬೆಂಗಳೂರು RPC ಲೇಔಟ್ ವಿಜಯನಗರ ಎಲ್ಲೆಲ್ಲಿ ಸಿಗುತ್ತೆ ನೋಡ್ರಿ ನಮಗೆ. ಸೊ ಇವತ್ತು ಬಸವರಾಜ್ ದ್ವಯ ಸರ್. ಬಾ. ಸೊ ನೀವು ನರ್ಗಿಸ್ ಮಂಡಕ್ಕಿ ಅಂದ್ರೆ ಗಿರ್ಮಿಟ್ಟು ಅಂತಾರೆ ಕೆಲವೊಂದು ಕಡೆಗೆ. ಸರ್ ಕರೆಕ್ಟ್. ಅದೇ ಇವತ್ತು ನಮಗೆ ಸಿಗ್ತಿರೋದು ನರ್ಗಿಸ್ ಮಂಡಕ್ಕಿ. ಎಲ್ಲ ಸಾಮಾನು ಇಟ್ಕೊಂಡ್ಬಿಟ್ಟಿರಿ. ಸರ್. ಸೊ ಏನೇನಿದೆ, ಎಷ್ಟು ಅಳತಿ ಮಾಡ್ತಿದ್ದೀರಿ ಇವತ್ತು? ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ನರ್ಗಿಸ್ ಮಂಡಕ್ಕಿಗೆ 3 kg ಮಾಡ್ಕೊಳ್ತಿದ್ವಿ ಸರ್ ಎಲ್ಲ ಟೋಟಲ್ ಹಿಡಿದ್ಬಿಟ್ಟು. ಫಸ್ಟ್ ನರ್ಗಿಸ್ ಮಂಡಕ್ಕಿ ಏನ್ ಮಾಡ್ಬೇಕು ಸರ್? ನಾವು ನರ್ಗಿಸ್ ಮಂಡಕ್ಕಿಗೆ ಫಸ್ಟ್ ಗೊಜ್ಜು ಮಾಡ್ಕೋಬೇಕು. ಸರ್ ಒಗ್ಗರಣೆ. ಸರ್ ನಾವು 3 kg ಗೊಜ್ಜಾಗುತ್ತೆ. ಉಳ್ಳಾಗಡ್ಡಿನ ನಾವು 1.5 kg ಅಷ್ಟು ಇಟ್ಕೊಂಡಿದೀವಿ. ಹಾಗೂ 3/4 kg ಅಷ್ಟು ಟೊಮೊಟೊ ಇಟ್ಕೊಂಡಿದೀವಿ, ಕಟ್ ಮಾಡಿರಿ. ಹಾಗೂ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದೀವಿ, ಕರಿಬೇವು ಇಟ್ಕೊಂಡಿದೀವಿ, ಮೆಣಸಿನಕಾಯಿ ಇಟ್ಕೊಂಡಿದೀವಿ, ಹಾಗೂ ಪುಟಾಣಿ ಹಿಟ್ಟು ಇಟ್ಕೊಂಡಿದೀವಿ. ಪುಟಾಣಿ ಹಿಟ್ಟು ಅಂದ್ರೆ ಕಡಲೆ ಹಿಟ್ಟು ಇಟ್ಕೊಂಡಿರಿ. ಓಕೆ ಸರ್. ಆಯಿಲ್ ಪ್ರೀಮಿಯಂ ಕ್ವಾಂಟಿಟಿ, ಸನ್ ಸಫಲ್ ಅಂತ ಹೇಳ್ಬಿಟ್ಟು. ಸನ್ ಸಫಲ್ KOF ಇಂದು ಸರ್ಕಾರದ್ದು. ಸರ್ ನಮ್ಮಲ್ಲಿ ದಾವಣಗೆರೆಯಿಂದ ಮಂಡಕ್ಕಿ ಬಟ್ಟೆಯಿಂದಾನೆ ಮಂಡಕ್ಕಿಯನ್ನ ಕರೆದಿದ್ದೀವಿ. ದಾವಣಗೆರೆಯಿಂದ ಮಂಡಕ್ಕಿ ಬಟ್ಟೆಯಿಂದ ಬರ್ತದೆ ಇದು ಮಂಡಾಳ ಮಂಡಕ್ಕಿ. ಹಾಗೂ ಚಿಲ್ಲಿನ ದಾವಣಗೆರೆಯಿಂದ ತರಿಸ್ಕೊಂತೀವಿ ನಾವೆಲ್ಲ. ಮೆಣಸಿನಕಾಯಿ. ಸರ್ ಮೆಣಸಿನಕಾಯಿ ಅದು ದಾವಣಗೆರೆ ಇದೆ. ಅದು ದಾವಣಗೆರೆ ಇದೆ ಸರ್. ಇನ್ನೇನ್ ಬೇಕು? ಮತ್ತೆ ಏನಿಲ್ಲ, ಕಟ್ಲೆಟ್ ಸಮೇತನೂ ದಾವಣಗೆರೆಯಿಂದ ತರಿಸ್ತೀವಿ. ಅಲ್ಲಿ ಐತೆ ನೋಡ್ರಿ ಪಾಯಿಂಟ್. ಎಲ್ಲ ದಾವಣಗೆರೆ, ಪ್ರತಿಯೊಂದು ದಾವಣಗೆರೆಯಿಂದ ತಂದು ಮಾಡ್ತೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಇಬ್ಬರ ದಾವಣಗೆರೆ ಸರ್. ಅದೇ ಹೇಳಿದ್ನಲ್ಲ, ಇಬ್ರು ದಾವಣಗೆರೆ ಬಸವರಾಜ ಸಿಕ್ಬಿಟ್ರೆ ಇಬ್ರು. ಹಂಗಾಗಿ ಬರೋಬ್ಬರಿ ನಿಮಗೆ ದಾವಣಗೆರೆ ರುಚಿ ಇಲ್ಲಿ ಸಿಗುತ್ತೆ.
ಸರ್ ನಾವು ಇಲ್ಲಿ ಬೇಕಾದಂತ ಐಟಮ್ಸ್ ಇಳ್ಕೊಂಡಿದ್ವಿ ನೋಡ್ಬೋದು. ಅದಕ್ಕೆ ಇದು ಒಗ್ಗರಣೆಗೆ? ಹಾ ಸರ್, ಒಗ್ಗರಣೆಗೆ ಜೀರಿಗೆ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಹಳದಿ ಆಗಿರ್ಬೋದು, ಎಲ್ಲವನ್ನು ನಾವು ತಯಾರು ಮಾಡಿ ಇಟ್ಕೊಂಡಿದ್ದೀವಿ. ಈಗ ಶುರು ಮಾಡೋದೊಂದೇ ಬಾಕಿ ಐತೆ. ಹಾ ಸರ್, ಶುರು ಮಾಡಿ. ಶುರು ಮಾಡಿ. ಸರ್ 1 ಲೀಟರ್ ಎಣ್ಣೆ ಬೇಕಾಗುತ್ತೆ ಇದಕ್ಕೆ. 1 ಲೀಟರ್ ಎಣ್ಣೆ ಬೇಕಾಗುತ್ತೆ. ಯಾವ ಎಣ್ಣೆ? ಸನ್ಫ್ಲವರ್. ಹಾಂ ಸರ್. ಹಾಂ, ಸನ್ಫ್ಲವರ್ ಒಳ್ಳೆ ಎಣ್ಣೆ ಯೂಸ್ ಮಾಡೋ ಹೋಟೆಲ್ಗಳು ಭಾಳ ಅಪರೂಪ. ಸರ್ ಸಾಸಿವೆ ಹಾಕ್ತಿದ್ದೀನಿ. ಒಗ್ಗರಣೆ ಅಂತೀವಿ ಸರ್ ನಮ್ಮ ಸೈಡಲ್ಲಿ, ಉತ್ತರ ಕರ್ನಾಟಕ. ಅದೇ ಮತ್ತೆ ದಕ್ಷಿಣ ಭಾಗದಲ್ಲಿ ಇದು ಗೊಜ್ಜು ಒಗ್ಗರಣೆ ಇದೆ. ಸರ್ ಬಂದ್ಬಿಟ್ಟು ಜೀರಿಗೆ ಸರ್. ಜೀರಿಗೆ ಸರ್ ಇದು 100 ಗ್ರಾಮ್ ಬರುತ್ತೆ. 100 ಗ್ರಾಮ್ ಜೀರಿಗೆ. ಕೆಂಪಾಗ ಮಟನ್ ಕಾಯ್ಬೇಕು ಸರ್. ಇದು ಕೆಂಪಾಗ ಮಟ ಕೆಂಪಾದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಫ್ಲೇವರ್ ಚೆನ್ನಾಗಿ ಬರ್ತದೆ ನೋಡಿ. ಒಂದಾದ್ಮೇಲೆ ಒಂದು ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಸರ್. ಗ್ರೀನ್ ಚಿಲ್ಲಿಯಾ? ಮೆಣಸಿನ್ಕಾಯಿ. ಹಾಂ, ಈ ರೆಸಿಪಿಗೋಸ್ಕರ ದಾವಣಗೆರೆಗೆ ಹೋಗ್ಬೇಕಾಗಿಲ್ಲ, RPC ಲೇಔಟ್ ಸಿಕ್ಬಿಡುತ್ತೆ ನಮಗೆ. ಕರಿಬೇವು ಸರ್. ಕರಿಬೇವಾ? ಕರಿಬೇವು. ಹಾಂ, ಉಳ್ಳಾಗಡ್ಡಿ ಎಷ್ಟೋ ಕೆಜಿ ಅಂತ ಹೇಳಿದ್ರಲ್ಲ ಸರ್? ಇದು 1.5 kg ಬರುತ್ತೆ ಸರ್. ಇದು 1.5 kg ಆ ಥರ ಕಟ್ ಮಾಡ್ಕೋಬೇಕಾ ಸಣ್ಣಗೆ? ಹಾಂ ಸರ್. ಸರ್ ಇದು ಆ್ಯಕ್ಚುಲಿ ಕೆಂಪು ಆಗ್ಬೇಕು ಇವಾಗ. ಕೆಂಪು ಆಗ್ಬೇಕಂದ್ರೆ ಈಗ ಸಾಲ್ಟ್ ಹಾಕಿದ್ರೆ ಕೆಂಪಾಗುತ್ತೆ, ಜಲ್ದಿ ಕಂದ್ಕೊಳ್ಳುತ್ತೆ ಈರುಳ್ಳಿ. ಹೌದಾ? ಹಾಂ. ಓ, ಇದು ನನಗೆ ಗೊತ್ತಿಲ್ಲ. ಸಾಲ್ಟ್ ಹಾಕಿದ್ರೆ ಅದು ಜಲ್ದಿ ಒಂದು ಸ್ವಲ್ಪ ಬೇಗ ಕೆಂಪಾಗುತ್ತಾ? ಆ ಟಿಪ್ಸ್ಗಳೆಲ್ಲ ನಮ್ಗೆ ಭಾಳ ಅನುಕೂಲ ಆಗ್ತವೆ ಅಡುಗೆ ಮಾಡೋಕ್ಕೆ. ನೀವು ನೋಡ್ತಾ ಇರ್ಬೋದು ಸರ್ ನೀವು ಅವಾಗ. ಹಾಂ, ಹಂಗ ಕುಕ್ ಆಗ್ತಾ 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 ಯಾವ ಥರ ಕಲರ್ ಬಿಡ್ತಿದೆ ಅಂತ ಹೇಳ್ಬಿಟ್ಟು. ಹೌದು. ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಅರಿಶಿನ ಅಂತ. ಹಾಂ, ಅರಿಶಿನ ಹಾಕ್ತಿದ್ದೀವಿ ನೋಡಿ. ಒಂದು 10 ನಿಮಿಷ ಇವಾಗ ನಾವು ಅದನ್ನು ಬೇಯಿಸ್ಕೊಂಡ್ವಿ. ಎಷ್ಟು ಬಿತ್ತರೆ ಅರಿಶಿನ? ಅರಿಶಿನ 4 ಸ್ಪೂನ್ ಬಿತ್ತು ಸರ್ ಇವಾಗ. 4 ಸ್ಪೂನ್ ಅರಿಶಿನ ಹಾಕೊಂಡ್ರು. ಹಾಂ. ಸೊ ನರ್ಗಿಸ್ ಮಂಡಕ್ಕಿದು ನರ್ಗಿಸ್ ಗೊಜ್ಜು, ನರ್ಗಿಸ್ ಗೊಗಣಿ ಅದು ಸಿಗ್ತಾ ಇದೆ ಇವತ್ತು. ಒರಿಜಿನಲ್ ದಾವಣಗೆರೆ ಇದು ನೋಡ್ರಿ. ಎಲ್ಲಿ ಒಳ್ಳೆ ಪರಿಮಳ ಬರ್ತಾ ಇದೆ. ನಮಗೆ ಅದೇನು ಕಾಯ್ತಾ ಇದ್ವಲ್ಲ ನರ್ಗಿಸ್ ಮಂಡಕ್ಕಿ, ಹಾಂ ಸರ್, ಅದೇ ಸಿಕ್ಬಿಡ್ತೀವಿ ಇವತ್ತು. ಹಾಂ, ಓಹೋ, ಕುಕ್ ಆಗಿದೆ ಇವಾಗ. ಇವಾಗ ಟೊಮೊಟೊ ಹಾಕ್ಬಿಟ್ರೆ ಅದಕ್ಕೆ ಕಾಂಬಿನೇಷನ್ ಕರೆಕ್ಟ್ ಆಗುತ್ತೆ ಇವಾಗ. ಹೌದು, ಟೊಮೆಟೊ ಹಾಕ್ಬಿಡೋದು ನೋಡಿ ಸರ್. ಟೊಮೊಟೊ ಎಷ್ಟಿದೆ ಅದು? ಇದು ಅರ್ಧ kg ಇದೆ ಸರ್. ಅರ್ಧ kg ಟೊಮೆಟೊ ನರ್ಗಿಸ್ ಮಂಡಕ್ಕಿ. ಇದು ಇನ್ನೂ ಆಗ್ಬೇಕ್ರಿ ಬಸವರಾಜವ್ರೆ? ಸರಿ, ಇವಾಗ ಟೊಮೊಟೊ ಜಸ್ಟ್ ಹಾಕಿದೀವಲ್ಲ, ಆ ಟೊಮೊಟೊ ಇನ್ನೊಂದು 5 ಮಿನಿಟ್ಸ್ ಕುಕ್ ಆದ್ರೆ ಶುಗರ್ ಆ್ಯಡ್ ಮಾಡಿದ್ರೆ ಟೊಮೊಟೊಗೂ ಶುಗರ್ಗೂ ಕಾಂಬಿನೇಷನ್ ಆಗುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ ಸರ್ ಅವಾಗ. ಓಕೆ, ನೋಡ್ಬಿಡೋಣ ಇವಾಗ. ನೋಡ್ಬೋದು ಸರ್, ಅವಾಗಲೇ ಹಾಕಿದಲ್ಲ ಎಣ್ಣೆನ, ಅದು ಇವಾಗ ಕುಕ್ಕ ಯಾವ ಥರ ಹೊರಗೆ ಬರ್ತಿದೆ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ಎಣ್ಣೆ ಜಾಸ್ತಿ ಇದ್ರೇ ಅದಕ್ಕೆ ನರ್ಗಿಸ್ ಮಂಡಕ್ಕಿ ಅದೊಂಥರ ಟೇಸ್ಟ್ ಬರುತ್ತೆ. ಕಡಲೆ ಪುಡಿ ಹಾಕ್ದಾಗೆ, ಕಡಲೆ ಹಿಟ್ಟು ಹಾಕ್ದಾಗೆ. ಇವಾಗ ನೋಡ್ಬೋದು ಸರ್, ಶುಗರ್ ಹಾಕ್ತಿದ್ದೀನಿ. ಸಕ್ಕರೆ ಹಾಕ್ಬೇಕು ಈಗ. ಎಷ್ಟು? ಸಕ್ಕರೆ ರುಚಿ ತಕ್ಕತ್ತ ಹಾಕ್ಬೇಕು ಸರ್ ಅದಕ್ಕೆ. ಒಂದು ಹಿಡಿ ಬಿತ್ತು. ಹಾಂ ಸರ್, ನನ್ನ ಪ್ರಕಾರ, ನಾನು ನೋಡಿದ ಪ್ರಕಾರ 1 ಹಿಡಿ. ಸಕ್ಕರೆ ಹಾಕಿದ್ಮೇಲೆ ಎಷ್ಟು ನಿಮಿಷ ಬೇಯಿಸ್ಬೇಕು ಹಿಂಗ? ಸಕ್ಕರೆ ಹಾಕಿದ್ಮೇಲೆ ಒಂದು 5 ನಿಮಿಷ ಕುಕ್ ಆದರೆ ನಡೆಯುತ್ತೆ. ಅದು ಅಷ್ಟು ಮಾಡ್ಬಿಟ್ರೆ ಅಲ್ಲಿಗೆ ನಿಮ್ಮ ಇದು ನರ್ಗಿಸ್ ಮಂಡಕ್ಕಿದು ಒಗ್ಗರಣೆ ರೆಡಿ. ಒಗ್ಗರಣೆ ರೆಡಿ ಸರ್. ನರ್ಗಿಸ್ ಮಂಡಕ್ಕಿ ಒಗ್ಗರಣೆ ಎಲ್ಲ ರೆಡಿ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಗ್ಗರಣೆ ಯಾವ ಥರ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ದಾವಣಗೆರೆಯಿಂದ ನಾವು ತರಿಸಿದ ಮಂಡಕ್ಕಿ ಇಲ್ಲೇ ಇದೆ ನೋಡಿ. ಅದು ರೆಡಿ ಇದೆಯಾ? ನೋಡಿ ಇಲ್ಲಿ ಮಂಡಕ್ಕಿ ನೋಡಿದ್ರೆ ಯಾವ ತರ ಇದೆ ಅಂತ. ಇದು ದಾವಣಗೆರೆಯಿಂದ ಬರುತ್ತೆ. ಇದು ದಾವಣಗೆರೆಯಿಂದ ಬಟ್ಟಿಯಿಂದಾನೆ ತರಿಸ್ತೀವಿ ಸರ್ ನಾವು. ಈ ಹೆಸರು ಕೂಡ ನೋಡ್ಬೋದು ಸರ್ ನೀವು, ದಾವಣಗೆರೆ ಚೀಲಾನೇ ಇದು. ಹೌದೌದು, ಗೊತ್ತಾಯ್ತು ನೋಡಿ. ಅಂದ್ರೆ ನರ್ಗಿಸ್ ಮಂಡಕ್ಕಿ ಸರ್ ಇಲ್ಲೇ ರೆಡಿ ಮಾಡ್ತೀರಾ ಇನ್ ಕೆಳಗೆ? ಆಕ್ಚುಲಿ ನಾವು ಕೆಳಗಡೆ ಹೋಗ್ಬಿಟ್ಟು ಕೌಂಟರ್ಲಿ ಕಸ್ಟಮರ್ ಬರ್ತಾ ಇರ್ತಾರೆ ಸರ್, ಅವ್ರು ಹೇಳಿದ ಮೇಲೆನೆ ನಾವು ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಈಗ ಹೋಗೋಣ ಕೆಳಗೆ? ಹೋಗೋಣ ಸರ್.
ನೋಡ್ತಿದ್ದೀರಾ ಸರ್, ಕಡ್ಲೆಟ್ ಬಜ್ಜಿಗೆ ಕಲಿಸ್ತಾ ಇದ್ದೀನಿ. ನೀರು ಸ್ಟಾರ್ಟಿಂಗ್ಗೆ ಜಾಸ್ತಿ ಹಾಕ್ಬಾರ್ದು ಸರ್, ಯಾಕಂದ್ರೆ ಗಂಟು ಆಗ್ಬಿಡುತ್ತೆ, ಕರೆಕ್ಟಾಗಿ ಮಿಕ್ಸಿಂಗ್ ಆಗಲ್ಲ, ಬಜ್ಜಿ ಕರೆಕ್ಟಾಗಿ ಕೂಡಲ್ಲ. ಹೌದು, ಸ್ವಲ್ಪ ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಹಾರ್ಡಾಗಿ ಕಲಿಸ್ಕೋಬೇಕು. ಕರೆಕ್ಟ್. ಆಮೇಲೆ ನೋಡ್ತಿದ್ದಂಗೆ ನಮ್ಗೆ ಯಾವ ಥರ ಬೇಕು ಆ ಥರ ಶೇಡಿಂಗಲ್ಲಿ ಅದರಲ್ಲಿ ಕಲಿಸ್ಕೋಬೇಕು ಸರ್. ನಾವು ಎಂಥ ವಾತಾವರಣ ಇರ್ಬೇಕಾದ್ರೆ ಬಂದೀವಂದ್ರೆ ನೋಡ್ರಿ, ಇತ್ತಾಗ ಮಳೆನೂ ಇಲ್ಲ, ಇತ್ತಾಗ ಬಿಸಿಲು ಇಲ್ಲ, ಒಳ್ಳೆ ವಾತಾವರಣ. ಅದು ಮಿರ್ಚಿ ಬಜ್ಜಿ ತಿನ್ನೋಕ್ಕೆ, ಅದ್ರ ಜೊತೆಗೆ ನರ್ಗಿಸ್ ಮಂಡಕ್ಕಿ. ಈ ಕ್ಲೈಮೇಟ್ನಾಗ ನರ್ಗಿಸ್ ಮಂಡಕ್ಕಿ ಇರಬೇಕು, ಮಿರ್ಚಿ ಇರಬೇಕು, ಅದು ದಾವಣಗೆರೆದಾಗಿರ್ಬೇಕು. ದಾವಣಗೆರೆ ಬಜ್ಜಿ ತಿನ್ಬೇಕಂತಾನೆ ಎಷ್ಟೋ ಕಸ್ಟಮರ್ ವೇಟ್ ಮಾಡಿಬಿಟ್ಟು ಹೋಗ್ತಾರೆ ಸರ್. ಹೌದು ನೋಡಿ ಸರ್, ಇವಾಗೆಲ್ಲ ಹಿಟ್ಟು ರೆಡಿ ಇದೆ. ಹದ ಬಂತಾರೆ, ಇವಾಗ ಅದ ಬಂದಿದೆ ನೋಡಿ ಸರ್. ಇಷ್ಟೇ ಆದಲ್ಲಿ ಇರ್ಬೇಕು ಸರ್ ಇದು. ನೋಡಿ, ಇದ್ರಾಗೆ ವಿಶೇಷ ಅಂದ್ರೆ ಆ ಜೀರಿಗೆಗಳು ಜಾಸ್ತಿ ಕಾಣ್ತವೆ. ಜೀರಿಗೆ ಅಜ್ವಾನ್ ಜಾಸ್ತಿ ಕಾಣ್ತದೆ. ಒಂಥರ ಹೌದೌದು, ಅದು ದಾವಣಗೆರೆ ಮಿರ್ಚಿ. ಬಹಳ ಕಡೆ ಸಿಗಲ್ಲ ಹಂಗೆ ಇದು ಅಜ್ವಾನ ಮತ್ತೆ ಜೀರಿಗೆ. ನೋಡಿ ನೋಡಿ ಸರ್, ಇವಾಗ ಜೀರಿಗೆ ಅಜ್ವಾನ ಕಾಣುತ್ತೆ ನಿಮ್ಗೆ? ಅದುವಾಗಿದೆ ನೋಡಿ ಸರ್. ಹೌದೌದು, ನೋಡಿ ಈ ತರ ಜೀರಿಗೆ ಅಜ್ವಾನ ಕಾಣಬೇಕು. ಇದು ನಮ್ಗೆ ಬಹಳಷ್ಟು ರೇರ್ ಹಿಂಗೆ ಕಾಣೋದು. ಇವತ್ತು ಇಲ್ಲಿ ಸಿಕ್ಕಿದೆ, ಸ್ವಾಸ್ಥ್ಯ ಕೆಫೆಲ್ ಸಿಕ್ಕಿದೆ. ಬೈಶ ಬಸವರಾಜ್ ಅವರೇ, ಹಾಕ್ಬಿಡ್ರಪ್ಪ ಮಿರ್ಚಿ. ಸರ್, ಇದು ಆಕ್ಚುಲಿ ಇದು ಮೆಣಸಿನಕಾಯಿ ಕಟ್ ಮಾಡ್ಲೇಬೇಕು ಅನ್ಸುತ್ತೆ ನಾವು. ಹಿಂಗ ಈ ತರ ಕಟ್ ಮಾಡಿದ್ರೆ ಏನಂದ್ರೆ ಇದ್ರೊಳಗೆ ಆಯಿಲ್ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಟೇಸ್ಟೇ ಬೇರೆ ಬರುತ್ತೆ ಸರ್. ಇದು ಮೆಣಸಿನಕಾಯಿ ಆಕ್ಚುಲಿ ಉತ್ತರ ಕರ್ನಾಟಕ ಮಿರ್ಚಿ ಅಂದ್ರೆ ಈ ಕಟ್ ಆದ್ರೆ ಮಿರ್ಚಿನೇ ಸರ್. ನೋಡುವ ಸರ್, ಹಾಕ್ಬಿಟ್ಟು ಅದ ಮಿರ್ಚಿ ಕಂಡ್ರೆ ಇದು ದಾವಣಗೆರೆ ಸ್ಪೆಷಲ್ ಅಂತ ಮಿರ್ಚಿ ಅಂತ ಗೊತ್ತಾಗತ್ತೆ ಸರ್. ಬಳ್ಳಾರಿ ಮಿರ್ಚಿ ನೋಡಿದ್ದೀವಿ, ದಾವಣಗೆರೆ ನೋಡ್ಬಿಡೋಣ. ಅದು ಬೆಂಗಳೂರು RPC ಲೇಔಟ್ ಒಳಗೆ. ಬಜ್ಜಿ ಸ್ವಲ್ಪ ಕುಕ್ ಹಾಕಿದ್ದಾನೆ ನೋಡಿ ಸರ್. ಇದು ಹಾಕಿ 2 ನಿಮಿಷಕ್ಕೆ ಹಂಗೆ ತಿರುಗಿಸ್ಬೇಕು. ಅದು ಆ ಪರಿಮಳ ನೋಡಿ ಸರ್ ಯಾವ ತರ ಬರ್ತಿದೆ ಅಂತ ಬಜ್ಜಿದು. ಈ ಕ್ಲೈಮೇಟಿಗೆ ಇದನ್ನ ತಿಂತಾ ಇದ್ರೆ ಇನ್ನು ಒನ್ ಮೋರ್ ಅನ್ಬೇಕು ಸರ್, ಅಷ್ಟೇ. ಹೌದೌದು. ಈ ಮಿರ್ಚಿ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ನರ್ಗಿಸ್ ಮಂಡಕ್ಕಿ ರೆಡಿ ಮಾಡ್ಬಿಡೋಣ. ಹಾ ಸರ್, ದಾವಣಗೆರೆ ಬಜ್ಜಿ. ಹಾ ಮೇಡಮ್, ದಾವಣಗೆರೆ ಶೈಲಿ. ಹಾ ಮೇಡಮ್, ಜೀರಿಗೆ ಅಜ್ವಾನ್ ಎಲ್ಲ ಬಂದಿರುತ್ತೆ. ಆಯ್ತು ಮೇಡಮ್, ಮಿರ್ಚಿ ಬಜ್ಜಿ ಆದ್ರೆ ಆಯ್ತು ಸರ್. ನೋಡಿ ಸರ್, ಇವಾಗ ನೋಡ್ತಾ ಇರ್ಬೋದು ನೀವು, ದಾವಣಗೆರೆ ಬಜ್ಜಿ ರೆಡಿ ಆಗಿದೆ. ಇಷ್ಟು ಬಣ್ಣ ಬಂದ್ರೆ ಆಯ್ತಾ? ಗೋಲ್ಡನ್ ಬಣ್ಣ ಬಂದ್ರೆ ಆಯ್ತು ಸರ್. ಇದು ಗೋಲ್ಡನ್ ಬಣ್ಣ. ನೋಡಿ, ಬಸವರಾಜ್ ಬಿ ಎತ್ತು ಬಿಡೋದು ಈಗ. ಹಾ ರೆಡಿ ಸರ್. ಬಾ, ಆ ಬಿದ್ದಾಗ ಸೌಂಡ್ ನೋಡ್ರಿ, ಹಂಗೆ ಬರ್ಬೇಕು. ಅಷ್ಟೇ ಕ್ರಿಸ್ಪಿನೆಸ್ ಇರಬೇಕು ಸರ್. ಗರಿ ಬೇಕ್ರಿ. ಜೀರಿಗೆ ಅಜ್ವಾನ ಇಡಿಕ್ ನೋಡಕತ್ತಾವ ಆಗ್ಲೇ. ನೋಡಿ ಸರ್, ಹಾಕ್ತಿದ್ದಂಗೆ ಕಸ್ಟಮರ್ ಎಲ್ಲ ವೇಟಿಂಗ್ ಇದ್ದಾರೆ. ಹೌದೌದು. ದಾವಣಗೆರೆ ಬಜ್ಜಿ ತಿನ್ನಕನೇ ಸ್ಪೆಷಲ್ ಆಗಿ ಬರ್ತೀನಿ. ರೋಮದಲ್ಲಿ ರೋಮಾಂಚನ ಅಂತಾರಲ್ಲ ಹಂಗೆ. ಪುದೀನ ಚಟ್ನಿ ಸರ್ ಇದು. ಹಾ ಸರ್, ಪ್ಲೇಟಿಗೆ 4 ಪೀಸ್ ಬಂದಿರುತ್ತೆ. ಪುದೀನ ಚಟ್ನಿ ಇರ್ಬೇಕ್ರಿ. ಪುದೀನ ಚಟ್ನಿನೇ ಇದೆ. Thank you. ಬಸವರಾಜ್ ಅವರೇ, ಈಗ ನಮ್ಗೆ ನರ್ಗಿಸ್ ಮಂಡಕ್ಕಿ ಆರ್ಡರ್ ಇದೆ ಅಂತ ಹೇಳಿದ್ರಿ. ಒಂದು ಪ್ಲೇಟ್ ಈಗ ಕಸ್ಟಮರ್ ಎಲ್ಲ ಆರ್ಡರ್ ಮಾಡಿದ್ದಾರೆ ಸರ್. ಇವಾಗ ಮಾಡೋಣ. ಎಷ್ಟು ತಗೊಳ್ತೀರಿ ಮಂಡಕ್ಕಿ? ಆಕ್ಚುಲಿ ಇದು ಬೌಲ್ ಲೆಕ್ಕದಲ್ಲಿ ನಾವು ತಗೊಳ್ತೀವಿ ಸರ್. 1 ಬೌಲ್ 2 ಬೌಲ್ ಹಾಕಿದ್ರೆ ಕರೆಕ್ಟ್ 1 ಪ್ಲೇಟ್ ಬರುತ್ತೆ ಅವರಿಗೆ. 2 ಬೌಲ್ ಹಾಕಿದ್ರಿ? 2 ಬೌಲ್ ಹಾಕಿದ್ವಿ ಸರ್. ಇದು ಅವಾಗ್ಲೇ ನಾವು ಮೇಲೆ ಮಾಡಿದ್ವಲ್ಲ ಸರ್ ಒಗ್ಗರಣೆ. ಅದೇ ಒಗ್ಗರಣೆ ನರ್ಗಿಸ್ ಮಂಡಕ್ಕಿಗೆ ಒಗ್ಗರಣೆ ಸರ್. ಇದು ಎಷ್ಟು? 1 ಸ್ಪೂನ್ ಬರುತ್ತೆ ಸರ್ ಇದರಲ್ಲಿ. 1 ಸ್ಪೂನ್ ಹಾಕ್ತಾರೆ. ಸ್ಪೂನ್. ಇವಾಗ ನೋಡ್ತಾ ಇರ್ಬೋದು ಸರ್, ಮಿಕ್ಸಿಂಗ್ ಮಾಡಿದ್ರೆ ನರ್ಗಿಸ್ ಮಂಡಕ್ಕಿ ಬಂದಂಗನೆ ಸರ್ ಇದು. ಹಾಗೆ ಬಿಡ್ತಲ್ರಿ. ಧನಿಯಾ ಸರ್, ಕೊತ್ತಂಬರಿ. ಇದಕ್ಕೆ ಮೇನ್ ಇರೋದು ಸರ್ ಕಡಲೆ ಪುಡಿ. ಈಗ ಹಾಕ್ತೀರಾ? ಪುಡಿನೇ ಮೇನ್ ಸರ್. ಆಗ್ಲೇ ತೋರಿಸಿದ್ವಿ ನಾವು, ಈಗ ಹಾಕೋದು. ಇಲ್ಲಿ ನೋಡಿ ಸರ್, ಇದೇ ಕಡಲೆ ಪುಡಿ. ಇದಕ್ಕೆ ಏನಿರೋ ನರ್ಗಿಸ್ ಮಂಡಗೆ ಕಡಲೆ ಪುಡಿ ಬಿತ್ತಂದ್ರೆ ನರ್ಗಿಸ್ ಮಂಡಗೆ ಟೇಸ್ಟೇ ಬೇರೆನೆ. ಈ ಪ್ಲೇಟಿಗೆ ಎಷ್ಟು ಬಿತ್ತು? ಪ್ಲೇಟಿಗೆ ಇದು ಒಂದು ಅರ್ಧ ಸ್ಪೂನ್ ಸರ್. ಅರ್ಧ ಸ್ಪೂನ್ ಹಾಕಿದ್ರಿ? 2 ಸ್ಪೂನ್, ಟೀ ಸ್ಪೂನ್ ಅಲ್ಲಿ 2 ಸ್ಪೂನ್ ಹಾಕಿ ಕರೆಕ್ಟ್ ಆಗುತ್ತೆ. ಪ್ರತಿ ಸಲ ಪ್ಲೇಟ್ ಮಾಡಿದಾಗ ಹಾಕೊಳ್ತಾ ಹೋಗ್ತೀರಿ? ಹಾ ಸರ್. ಮೊದಲೇ ಹಾಕಲ್ಲ? ಮೊದಲೇ ಅವ್ರು ಆರ್ಡರ್ ಕೊಟ್ಟಾಗೆ ಮಾಡ್ಕೊಡ್ತೀವಿ ನಾವು ಸರ್. ಇವಾಗ ನೋಡ್ತಾ ಇರ್ಬೋದು ಸರ್ ನೀವು ಯಾವ ತರ ರೆಡಿ ಆಗಿದೆ ಅಂತ ಹೇಳಿ. ನೋಡಿ ಸರ್, ನರ್ಗಿಸ್ ಮಂಡಗೆ ಯಾವ ತರ ರೆಡಿ ಆಗಿದೆ ಅಂತ. ಹೌದೌದು, ಸೂಪರ್. ಹಾಕ್ಬಿಡಿ ಇವಾಗ. ಹಾಕೋಣ ಸರ್ ಇವಾಗ. ಹಾಕಿ. ಅಬ್ಬಾ, ಕರೆಕ್ಟ್ ಸರ್, ಕರೆಕ್ಟ್.
ಹಿಂಗೆ ಹಿಂಗೆ ನೋಡಿದ್ ನಾನು ದಾವಣಗೆರೆಗೆ. ಅದೇ ರೆಡಿ ಆಗ್ಬಿಡ್ತಲ್ಲ ಸರ್ ಇವತ್ತು. ಅಬ್ಬಾ, ನೋಡೋಣ ಸರ್ ಇವಾಗ ಕೊಟ್ಬಿಡ್ತೀರಾ? ನೋಡಿ ಸರ್ ಇವಾಗ ಇನ್ನು ಇದ್ರ ಮೇಲೆ ಈರುಳ್ಳಿ ಉಳ್ಳಾಗಡ್ಡಿ ಬಿದ್ದರೆ ಸ್ಪೆಷಲೇ ಬೇರೆ ಸರ್, ಟೇಸ್ಟೇ ಬೇರೆ ಇದೆ. ಉಳ್ಳಾಗಡ್ಡಿ ಬಿಡ್ಬೇಕು. ಉಳ್ಳಾಗಡ್ಡಿ ಬೀಳಲೇಬೇಕು ಸರ್ ಇದಕ್ಕೆ. ನರಗಿಸ್ ಮಂಡೆಗೆ ಉಳ್ಳಾಗಡ್ಡಿ ಬಿತ್ತಂದ್ರೆ ಅದು ಸ್ಪೆಷಲೇ ಬೇರೆ. ನೋಡಿ ಇವಾಗ ಉಳ್ಳಾಗಡ್ಡಿ ಹಾಕ್ತಿದ್ದೀನಿ. ಅಭಿಷೇಕ ಉಳ್ಳಾಗಡ್ಡಿ ಆಮೇಲೆ ದಾಣಿ ಅಂತಾರೆ ಸರ್. ದಾಣಿ ನೋಡಿ, ಎಸ್, ಧನಿಯಾ, ಕೊತ್ತಂಬರಿ, ಮತ್ತೆ ಕೊತ್ತಂಬರಿ ಬಿತ್ತು. ಈಗ ಬಂತು ನೋಡಿ ಸರ್. ಇದಕ್ಕೊಂದು ಅಂದ ಚಂದ ಅಂದ್ರೆ ಮೆಣಸಿಕಾಯಿ ಸರ್. ಇದು ನೋಡಿ ದಾವಣಗೆರೆ ಅಂದ ಚಂದ ಅಂದ್ರೆ ಮೆಣಸಿಕಾಯಿ ಸರ್. ಎಷ್ಟು ಇಡ್ತೀರಿ ಅದಕ್ಕೆ? ಒಂದು ಪ್ಲೇಟಿಗೆ ಒಂದೇ ಬಂದಿರಿ ಸರ್. ಸಪ್ರೇಟ್ ಆಗಿ ತಗೋಬಹುದು. ಸಪ್ರೇಟ್ ತಗೋಬಹುದು. ಓಕೆ ಬಸವರಾಜ್ ಅವರೇ, ಅಬ್ಬಾ ನರ್ಗಿಸ್ ಮಂಡಕ್ಕಿ ಸಿಕ್ಬಿಡ್ತು ನಮಗೆ. ಅದು ಒಟ್ಟಿಗೆ ಮಿರ್ಚಿನು. ಧನ್ಯವಾದ. ನನ್ನ ಹೆಸರು ಅಶ್ವಿನಿ ಅಂತ ಸರ್. ನಾನು ನಿಮ್ಮ ಚಾನೆಲ್ನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ ಯಾವಾಗಲೂ. ಆಕ್ಚುಲಿ ನೀವು ಮಾಡೋ ವಿಡಿಯೋಸ್ಗಳು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ತುಂಬಾ ಜನ ಗೃಹಿಣಿಯರಿಗೂ. ಆಮೇಲೆ ನನಗಂತೂ ಅಡುಗೆ ಮಾಡಕ್ ಬರ್ತಿರ್ಲಿಲ್ಲ. ಆಕ್ಚುಲಿ ಚೇತನ್ ರಾವ್ ಅವ್ರದ್ದು, ಅಹಲ್ಯ ಬಾಯಿ ಅವ್ರದ್ದೆಲ್ಲ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತಿರಲ್ಲ, ಅದರಿಂದ ನಂಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಇನ್ನು ಇದೇ ತರ ಹೆಚ್ಚಿಗೆ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿ ನಿಮ್ಗೆ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಇರ್ಲಿ, ಸಬ್ಸ್ಕ್ರೈಬ್ ಮಾಡ್ಲಿ, ಎಲ್ಲರೂ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ನೆಮ್ಮದಿಯಾಗಿ ಮನೆಯಲ್ಲಿ ಕುತ್ಕೊಂಡು ಎಲ್ಲರ ಜೊತೆ ಊಟ ಮಾಡ್ಲಿ ಅಂತ ಇಷ್ಟಪಡ್ತೀನಿ. ಮತ್ತೆ ಇವತ್ತು ಇಲ್ಲಿ ಸ್ವಾಸ್ಥ್ಯ ಕೆಫೆ ಅಂತ ಒಂದು ಹೋಟೆಲ್ ನಮ್ಮ ಸ್ಕೂಲ್ ಹತ್ರ ಇರೋದು, ಅದರಲ್ಲಿ ನರ್ಗಿಸ್ ಮಂಡಕ್ಕಿ ತಿನ್ಲಿಕ್ಕೆ ಬಂದಿದೀವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಜೊತೆ ನೀವು ಸಿಕ್ಕಿದ್ದು ನಮ್ಗೆ ಒಂದು ಸರ್. ಬರ್ಲಿ ದಾವಣಗೆರೆಯಿಂದಲೂ ಬಂದಂಗೆ ಆಯ್ತು ನೀವು ಕೊಟ್ರೆ. ಧನ್ಯವಾದ. ಟೇಸ್ಟ್ ಮಾಡಿ ಹೇಳ್ತೀನಿ ವೀಕ್ಷಕರೇ. ದಾವಣಗೆರೆಯಲ್ಲಿ ಏನು ಹೋಗಿ ತಿಂತೀವಲ್ಲ ಅದೇ ಇಲ್ಲಿ ಬಂದು ಕೊಟ್ಟಂಗೆ ಆಯ್ತು ನೋಡ್ರಿ. ನಾನು ಮರ್ತೋಗ್ಬಿಟ್ಟಿದ್ದೆ, ಒಂದು ಕ್ಷಣ ಮರ್ತೋಗ್ಬಿಟ್ಟಿತ್ತು. ಇದು ದಾವಣಗೆರೆ ಅನ್ಕೊಂಡ್ಬಿಟ್ಟಿದ್ದೆ ನಾನು. RPC ಲೇಔಟ್ ವಿಜಯನಗರ. ಇದು ನೋಡಿ ಕಾಣ್ತದೆ, ಸ್ವಾಸ್ಥ್ಯ ಕೆಫೆ. ಸ್ವಾಸ್ಥ್ಯ ತಕ್ಕಂಥ ಹೆಸರಲ್ಲಿ ಮಾಡಿ ತೋರಿಸಿದ್ರು. ಎಷ್ಟು ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ. ವಾ 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 ವಾ, ಹಿಂಗೆ ಬರಬೇಕು. ಇದೇ ರೀತಿ ಈ ಲೇಪನ ಆಗಿರಬೇಕು ಮಸಾಲ ಮಂಡಾಳ ಮೇಲೆ, ಅಂದರೆ ಮಂಡಕ್ಕಿ ಮೇಲೆ. ಇದೇ ರೀತಿ ನಾವು ದಾವಣಗೆರೆಗೆ ಹೋದಾಗ ನೋಡಿದ್ವಿ. ಸೊ ರೆಸಿಪಿ ನೋಡಿ ಇಲ್ಲಿ ಸಿಕ್ಕಿದೆ. RPC ಲೇಔಟ್ ವಿಜಯನಗರ ಸ್ವಾಸ್ಥ್ಯ ಕೆಫೆಯಲ್ಲಿ ಅದ್ಭುತವಾಗಿ. ಹಾಗೆಯೇ ದಾವಣಗೆರೆಯಲ್ಲಿ ಹೆಂಗೆ ಸಿಗಬೇಕು ಅದೇ ರೀತಿಯ ಮಿರ್ಚಿ. ಇದು ಹಿಂಗೇ ಇರಬೇಕು, ಇದೇ ರೀತಿ ಇರಬೇಕು. ಆ ಫ್ಲಫಿನೆಸ್ ಕಾಣಬೇಕು. ಆಮೇಲೆ ಜೀರಿಗೆ ಎಲ್ಲ ಅಜ್ವಾನ ಎಲ್ಲ ಕಾಣ್ಬೇಕು ನಿಮಗೆ. ನರ್ಗಿಸ್ ಮಂಡಕ್ಕಿ ಟೇಸ್ಟ್ ಮಾಡೋಣ. ಆಮೇಲೆ ದಾವಣಗೆರೆಗೆ ಹೋದಾಗ ನೀವು ನೋಡ್ಬೋದು ಅಲ್ಲಿ ಲೋಕಲ್ ಕಸ್ಟಮರ್ಸು ಹೆಂಗೆ ಅದನ್ನು ಸವಿತಾರ ಅಂತ. ನಾವು ಹಾಗೆ ಸವಿಬೇಕು. ಅದಕ್ಕೊಂದು ಪದ್ಧತಿ ಇದೆ. ಆ ಸವಿಯೋಗೂ ಒಂದು ಪದ್ಧತಿ ನೋಡಿ. ನರ್ಗಿಸ್ ಮಂಡಕ್ಕಿ ಸವಿಯೋ ಪದ್ಧತಿ ಅನ್ಬೋದು ಇದನ್ನು. ಹಿಂಗೆ ಹಿಡ್ಕೋಬೇಕು, ಹಿಂಗಾಕೋಬೇಕು. ಯಾಕೆ ನಾವು ಬರಬೇಕು ಈ ಥರದ ಒಂದು ರುಚಿನ ಟೇಸ್ಟ್ ಮಾಡ್ಬೇಕಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ದಾವಣಗೆರೆಗೆ ಹೋದಾಗ ನರ್ಗಿಸ್ ಮಂಡಕ್ಕಿ ಯಾಕೆ ಹುಡ್ಕೊಂಡು ಹೋಗ್ತಾರಂತ ನೀವು ಟೇಸ್ಟ್ ಮಾಡಿದ್ಮೇಲೆ ಹೇಳ್ತೀರಿ ನೀವೇ. ನನಗೆ ಭಾಳ ಆಶ್ಚರ್ಯ ಆಗ್ಬಿಡುತ್ತೆ. ಇದು RPC ಲೇಔಟಲ್ಲಿ ಸಿಗುತ್ತೆ ವಿಜಯನಗರ ಅಂದರೆ. ಅದು ಕೇಳಿದ ತಕ್ಷಣ ಬಂದುಬಿಟ್ಟೆ ನಾನು. ಫಸ್ಟ್ ನರ್ಗಿಸ್ ಮಂಡಕ್ಕಿ ಬೇಕು ನನಗಂತ. ಯಾವುದಕ್ಕೂ ಮೋಸ ಇಲ್ಲ, ರುಚಿಗೆ ಮೋಸ ಇಲ್ಲ. ಅವ್ರು ಮಾಡೋ ಪ್ರಕ್ರಿಯೆ ಅದ್ಭುತ. ಒಳ್ಳೆ ಎಣ್ಣೆ, ಒಳ್ಳೆ ಆರೋಗ್ಯಕರ ಒಂದು ಪದ್ಧತಿ ಮಾಡೋ ಪದ್ಧತಿ. ಹಾಗಾಗಿ ಹೆಸರು ಸ್ವಾಸ್ಥ್ಯ. ಸೊ RPC ಲೇಔಟು 5th ಮೇನ್ 9th ಕ್ರಾಸ್ ಏನಿದೆ ರೀ. ಆಮೇಲೆ ಮೇಲೆ ನಾವು ಡಾಣಿ ಅಂತೀವಿ, ಸೇವು. ಅದು ಒಂದು ಮೆರುಗು. ಆಮೇಲೆ ಉಳ್ಳಾಗಡ್ಡಿ ಅದು ಹಾಕಲೇಬೇಕು. ಪ್ರತಿಯೊಂದು ಅಬ್ಬಾ ಹೆಸರು ಯಾಕಿಟ್ರೆ ಗೊತ್ತಿಲ್ಲ ನನಗೆ. ನರ್ಗಿಸ್ ಮಂಡಕ್ಕಿ ಅದ್ಭುತವಾದ ಹೆಸರು. ವಾತಾವರಣ ಇವಾಗ ಮಳೆಯ ವಾತಾವರಣ. ಈ ವಾತಾವರಣದಲ್ಲಿ ನೀವು ಸಾಯಂಕಾಲ ಹೊತ್ತು ಮಿರ್ಚಿ ಇರಬೇಕು. ಇವತ್ತು ಹಾಗೆ ಮೋಡ ಕವಿದ ವಾತಾವರಣ. ಸ್ವಾಸ್ಥ್ಯ ಕಾಫಿ ಅವ್ರು ಕರೆದ್ರು, ಬಂದ್ಬಿಟ್ಟಿವಿ. ಮಿರ್ಚಿ ನೋಡೋಣ. ಇದೆ ಕ್ರಿಸ್ಪಿನೆಸ್ಸು, ಸಾಫ್ಟ್ನೆಸ್ಸು ಒಳಗಡೆ ಹಿಂಗೆ ಕಡಿದ ತಕ್ಷಣ ಬರಬೇಕದು. ನೋಡಿ ಮಿರ್ಚಿ ಹೆಂಗೆ. ಅದ್ಭುತ ಪಕ್ಕ. ಇದು ಜೀರಿಗೆ ಅಜ್ವಾನ ಎಲ್ಲ ಸಿಗ್ತಾವೆ, ಕಾಣ್ತಾವೆ. ಮೇನು ಬೆಂಗಳೂರವರು ನೀವೆಲ್ಲ ನೋಡ್ತಾ ಇದ್ರೆ, ವಿಜಯನಗರದವ್ರು ನೋಡ್ತಾ ಇದ್ರೆ ಎಲ್ಲಿ ಸಿಗುತ್ತಪ್ಪ ಅಂದ್ಕೊಂಡಿದ್ರೆ ಬನ್ನಿ. RPC ಲೇಔಟು ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ, ಬನ್ನಿ. ಅಡ್ರೆಸ್ ಇರುತ್ತೆ, ಟೇಸ್ಟ್ ಮಾಡಿ. ನಮ್ಮ ವೀಕ್ಷಕರಿಗೆ ಹಂಗೆ ಕುತೂಹಲ ನನಗೆ
ಇಷ್ಟು ಒಳ್ಳೆ ಬ್ರ್ಯಾಂಡ್ ಸ್ವಾಸ್ಥ್ಯ ಕೆಫೆ. ಹಾ ಸರ್. ಇದ್ರದ್ದು ಫ್ರಾಂಚೈಸಿ ಕೊಡೋ ಪ್ಲಾನ್ ಇದೆಯಾ? ಹಾ ಸರ್, ಫ್ರಾಂಚೈಸಿಗಳು ಕೊಡೋ ಪ್ಲಾನ್ ಎಲ್ಲ ಇದೆ. ಹಾಗೂ ಇದರಲ್ಲಿ ಬ್ರಾಂಚಸ್ಗಳಿದೆ. ಇದು ನಮ್ಮ ಹೋಮ್ ಬ್ರಾಂಚ್ ವಿಜಯನಗರದಲ್ಲಿ. ಹಾ ಸರ್. ಸೆಕೆಂಡ್ ಬ್ರಾಂಚ್ ಬಂದ್ಬಿಟ್ಟು ಮಲ್ಲೇಶ್ವರಂ ಸಂಪಿಗೆ ರೋಡ್ ಅಲ್ಲಿ ಇದೆ. ಥರ್ಡ್ ಬ್ರಾಂಚ್ ಬಂದ್ಬಿಟ್ಟು ರಾಜಾಜಿನಗರದಲ್ಲಿ ಇದೆ. ಹಾಗೆ ಮತ್ತೆ ಇನ್ನು ಬೆಳಿಬೇಕಂತ ಹೇಳ್ಬಿಟ್ಟು ನಾವು ನಮ್ಮ ಬ್ರಾಂಚ್ ಗಳನ್ನ ಕೊಡ್ತೀವಿ ಸರ್. ಬ್ರಾಂಚ್ ಅಷ್ಟೇ ಅಲ್ಲ, ಲೇಬರ್ಸ್ ಆಗಿರ್ಬೋದು, ಕುಕ್ ಆಗಿರ್ಬೋದು, ಸ್ಟಾಫ್ಸ್ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೊಡ್ತೀವಿ. ಆದ್ರೆ ರಾಯಲ್ಟಿ ಶೇರ್ ಇರೋದಿಲ್ಲ ಸರ್. ರಾಯಲ್ಟಿ ಶೇರ್ ಅಂದ್ರೆ ನಿಮಗೆ ಇದು ಫ್ರಾಂಚೈಸಿಗೆ ಅಮೌಂಟ್ ಇರುತ್ತೆ. ಹಾ ಸರ್, ಫ್ರಾಂಚೈಸಿಗೆ ಅಮೌಂಟ್ ಇರುತ್ತೆ, ಒಂದು ಫಿಕ್ಸ್ಡ್ ಅಮೌಂಟ್. ಆಮೇಲೆ ಪ್ರಾಫಿಟ್ ಅಲ್ಲಿ ಶೇರಿಂಗ್ ಇಲ್ಲ. ಹಾ, ಶೇರಿಂಗ್ ಇಲ್ಲ ಅವ್ರಿಗೆ. ಸೊ ಇದು ಅವ್ರದ್ದು ಮೆಥಡ್. ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ನೀವು ಕಾಲ್ ಮಾಡ್ಕೊಂಡು ಮಾತಾಡ್ಕೊಳ್ಳಿ. ಇಂಟ್ರೆಸ್ಟ್ ಕಾಲ್ ಮಾಡ್ತಾರೆ ನಿಮಗೆ. ಮುಂದಿನ ಸಂಚಿಕೆ ಮತ್ತೊಂದು ಶೂಟಿಂಗ್ ಮತ್ತೆ ಸಿಗ್ತೀವಿ. ನಾವು ನೀವು ಆರೋಗ್ಯವಾಗಿರೋಣ. ಸ್ವಾಸ್ಥ್ಯ ಊಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.